ಬಾಬುರವರ ಅಭಿಮಾನಿಗಳು ಎಲ್ಲ ಉದ್ದೇಶಿಸಿದೆ. ಬಾಬುರವರು ಜನಸ್ನೇಹಿ, ಯಾವಾಗಲೂ ಅವರು ಯುವಕರು ಮತ್ತು ಎಲ್ಲ ಸ್ನೇಹಿತರ ಜೊತೆಗೆ ಮುಂಚೆಯೂ ಬಹಳ ಬೆನಿಫಿಟ್ಟು ಅನ್ನೋದಕ್ಕೆ ಇದೇ ಸಾಕ್ಷಿ. ಮತ್ತು ನಮ್ಮ ಕೆಲವು ಸ್ನೇಹಿತರು ಹೇಳಿದ ಹಾಗೆ ಅಧಿಕಾರ ಶಾಶ್ವತ ಅಲ್ಲ. ಮತ್ತು ನಾವು ಜನಪ್ರಿಯತೆ ನಾವು ನಾಯಕ ಬೆಳಿಬೇಕು. ಅಧಿಕಾರ ಯಾವುದೋ ಮಂತ್ರಿಯಾಗಿ ಶಾಸಕರಾಗಿ ಬೆಳೆದ್ರೆ ಆ ದೂರ ತಕ್ಷಣ ಅನೇಕ ಇರೋದು. ಆದರೆ ನಾಯಕ ಬೆಳೆದ್ರೆ ನೀವು ಸಾಯೋವರೆಗೂ ನಿಮ್ಮನ್ನು ನೆನೆಸ್ಕೊಳ್ತಾರೆ. ಆ ಗುಣ ಪ್ರತಿಭಾವರಿಗೆ ಬಂದಿದೆ. ಅದೇ ರೀತಿ ಅವ್ರ ಮಗ ಪವನ್ ಅವರು ಒಳ್ಳೆ ಭವಿಷ್ಯ ಇದೆ. ಯಾಕೆಂದರೆ ಬಾಬು ಅವರು ಮಾಡಬೇಕಂತ ಒಳ್ಳೆಯ ಸೇವೆಗಳು ಅವ್ರ ಮಗನಲ್ಲಿ ಅವರಿಗೆ ನನಗೆ ಖುದ್ದಾಗಿ ಬರಲೇಬೇಕು ಅಂತ ಆಹ್ವಾನ ಮಾಡಿದ್ದು. ಹಾಗಾಗಿ ಬಾಬುರವರ ಕುಟುಂಬದವರಿಗೆ ಬಾಬುರವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲವೂ ಕೊಟ್ಟು ಒಳ್ಳೇದು ಮಾಡಲಿಕ್ಕೆ ಅಂತ ಶುಭ ಹಾರೈಸ್ತೀನಿ. ಜೈ ಹಿಂದ್. ಕ್ಷೇತ್ರದಲ್ಲಿ ಇವತ್ತು ಏನೋ ಒಂದು ದೊಡ್ಡ ನಾಡಪ್ಪ ಆಚರಿಸಿದಂಗೆ ಇವತ್ತು ಕಬಡ್ಡಿ ಬಾಬಣ್ಣನವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು MLA ಆಗಲಿಲ್ಲ, MP ಆಗಲಿಲ್ಲ, ಕಾರ್ಪೊರೇಟರ್ ಆಗಲಿಲ್ಲ. ಆದರೂ ಸಹಿತ ಜನಸಾಮಾನ್ಯರ ಜೊತೆಗೆ ಇವತ್ತು ಯಾರೇ ಅವ್ರ ಮನೆ ಬಾಗಿಲಿಗೆ ಹೋಗಿ ನಾನು ಸಾಯಂಕಾಲ DK ಸುರೇಶ್ ಅವರು ಬರ್ತಾರೆ ಅಂತ ಅವ್ರ ಮನೆಗೆ ಹೋಗಿದ್ದಾಗ ಹೊರಗಡೆ ಕುತ್ಕೊಂಡ್ರಿ ನಾವೆಲ್ಲ. ಆ ಜನಸ್ತೋಮ ನೋಡುವಾಗ ನಾನು ಹೇಳಿದೆ, ಕಬಡ್ಡಿ ಬಾಬಣ್ಣನಿಗೆ, ಬಾಬಣ್ಣ ನಿನ್ನ ಆಸ್ತಿ ಜೋರಾಗಿದೆ ಅಂತ ನಾವು ಕೇಳ್ಕೊಟ್ಟಿದ್ದೀವಿ. ಆದರೆ ಸುತ್ತಮುತ್ತಲಿ ಜನಸ್ತೋಮ ಇದೆಯಲ್ಲ, ಈ ಆಸ್ತಿ ಮುಂದೆ ಯಾವ ಇಲ್ಲ ಬಾಬಣ್ಣ ನೀನು ಅಂತಕ್ಕಂಥ ಮಾತನ್ನ ನಾನು ಹೇಳಿ ಇವತ್ತು ಎಷ್ಟೋ ಜನಕ್ಕೆ ದಾರಿ ದೀಪ ಆಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಬಾಬಣ್ಣವರು ನಮ್ಮೆಲ್ಲರ ಮಧ್ಯ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಈ ಹುಟ್ಟುಹಬ್ಬದ ದಿನ ನಿಮ್ಮೆಲ್ಲರ ಪರವಾಗಿ ನಾನಿನ್ನ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬಹಳ ಜನ ಅವರಿಗೆ ಹೂಮಾಲೆ ಹಾಕ್ಬೇಕು, ಹಾರ ಹಾಕ್ಬೇಕು, ಶಾಲ ಹಾಕ್ಬೇಕು ಅಂತ ಹೇಳಿ ಬಹಳ ಜನ ಕಾಯ್ತಾ ಇದ್ದಾರೆ. ಅವ್ರಿಗೆ ನಿರಾಶೆ ಮಾಡ್ಲಿಕ್ಕೆ ನಾನು ನಡೆಯಿಲ್ಲ. ನಾವೆಲ್ಲ ರಾಜಕಾರಣಿಗಳು ವಹಿಸಿದ್ರೆ ಗಂಟೆಗಟ್ಟಲೆ ಬೇಕು ಚರ್ಚಿವೆ. ಇದು ಚರ್ಚೆ ಕಾರ್ಯಕ್ರಮ ಅಲ್ಲ. ಆದ್ರಿಂದ ಬಾಬಣ್ಣವರು ನಾನು ಇವತ್ತು ಹೇಳಿದ್ದೀನಿ, ನಾನು ನೋಡಿದ ರೀತಿ ಬಾಬಣ್ಣವರು 25 ವರ್ಷದಿಂದ ಬಾಬಣ್ಣ ಯಾರು ಏನು ಅಂತ ಬಲ್ಲೆ. ಬಾಬಣ್ಣವರು 62 ವರ್ಷ ಅಲ್ಲ, 100 ವರ್ಷವನ್ನ ಪೂರೈಸಿ ನಮ್ಮ ಅರಮನೆ ಮೈದಾನದಲ್ಲಿ ಅವರ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ದೊಡ್ಡದಾಗಿ ನೋಡ್ತಕ್ಕಂಥ ಅವಕಾಶ ಸಿಕ್ಕಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರು ಯಾವ ದೇವರನ್ನ ನಂಬಿದಾರೋ ಆ ದೇವರು ಅವರಿಗೆ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು ನೀವೆಲ್ಲ ಈ ಸಮಾರಂಭಕ್ಕೆ ಇವತ್ತು DK ಅವರು ಬರಬೇಕಾಗಿತ್ತು, ಸನ್ಮಾನ್ಯ ಸುರೇಶ್ ಅವರು ಬರಬೇಕಾಗಿತ್ತು. ಅವರು ಕಾರಣಾಂತರದಿಂದ ಬರಕ್ಕಾಗಲಿದೆ ಅಂತಕ್ಕಂಥ ವಿಚಾರವನ್ನ ಹೇಳಿ ನನಗೆ ಈ ಸಭೆಯಲ್ಲಿ ನೀವು ಮಾತಾಡಿ ಹೇಳಬೇಕು, ನಾನು ಬರಕ್ಕಾಗಿಲ್ಲ ಅಂತಕ್ಕಂಥದ್ದನ್ನ ನಿಮಗೆ ಅವರು ಫೋನಿನ ಮೂಲಕ ಸಹಿತ ತಿಳಿಸಿದ್ದಾರೆ. ಅದರಿಂದ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬಾಬಣ್ಣವರಿಗೆ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಅವರಿಗೆ ಹಾರೈಕೆ ಮಾಡಿ ನಿಮ್ಮೆಲ್ಲರಿಗೂ ಹೊಂದಿಸಿ ಕನ್ನಡ ಮಾತುಗಳನ್ನು ತಿಳಿಸಿ. ಅದು ನಿಮ್ಮ ಒಂದು ಪ್ರೀತಿ ವಾತ್ಸಲ್ಯ ಮೊತ್ತದಾಗಿ ಸಿರಿಸಾದ ನಮನಗಳು ನಿಮಗೆಲ್ಲ ಗೊತ್ತಿದೆ. ನಾನು ಈ ಒಂದು ಭಾಗವನ್ನ ನನ್ನ ತೋರುಮನೆ ರೀತಿ ನೋಡ್ತಿದ್ದೇನೆ. ಹಾಗಾಗಿ ಅದಕ್ಕೆ ಇಲ್ಲಿ ಬಂದು ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಿರ್ವಹಿಸ್ತಾರೆ. ಇವತ್ತು ನಿಮಗೆ ಗೊತ್ತಿದೆ, ಅನೇಕ ನಮ್ಮ ನಾಯಕರುಗಳು ವೆಂಕಟ ಪುಣ್ಯ ಆಗಿರ್ಬೋದು, ಬಾಬು ಆಗಿರ್ಬೋದು, ಲೋಕ ಆಗಿರ್ಬೋದು, ವೆಂಕಟೇಶ್ ಆಗಿರ್ಬೋದು, ಮತ್ತೆ ಇನ್ನು ದೊಡ್ಡಬಾಬು ಆಗಿರ್ಬೋದು, ಮುನ್ನ ಆಗಿರ್ಬೋದು, ನಟರಾಜ್ ಆಗಿರ್ಬೋದು, ಮತ್ತೆ ರಾಜು ಆಗಿರ್ಬೋದು, ಇನ್ನು ಅನೇಕ ನಾಯಕರುಗಳು ಎಷ್ಟೊಂದು ಜನ ಬಂದು ಇವತ್ತು ಹಗಲು ರಾತ್ರಿ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿ ಇವತ್ತು ನೀವೆಲ್ಲ ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಈ ಒಂದು ಹುಟ್ಟುಹಬ್ಬದ ಒಂದು ಸಮಾರಂಭವನ್ನು ಆಚರಿಸೋದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಮತ್ತೊಮ್ಮೆ ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮಗೆ ಗೊತ್ತಿದೆ, ಇನ್ನು ಎಷ್ಟೋ ಜನರು ಹೆಸರು ಹೇಳಬೇಕು, ಅನ್ವಯಿತ ಭಾಷೆಯಲ್ಲಿ ಸಮಯಾಭಾವವಾಗಿರೋದ್ರಿಂದ ಹೆಸರುಗಳು ಹೇಳೋಕ್ಕೆ ಸ್ವಲ್ಪ ಸಾಧ್ಯವಿಲ್ಲ. ಹಾಗಾಗಿ ನಾನು ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ.
ಏನು ಅವ್ರು ಇವತ್ತು ಕೇಕ್ ಕಟಿಂಗ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ರೆಡಿ ಮಾಡ್ಕೊಂಡಿದ್ದಾರೆ, ಅವ್ರ ವೇದಿಕೆ ಮೇಲೆ ಬರ್ಬೋದು ಅಂತೇಳಿ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದೆ. ದಯವಿಟ್ಟು ಎಲ್ಲ ಊಟವನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನಮ್ಮೆಲ್ಲರ ಒಂದು ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಮನೆ ಮಗ, ನಮ್ಮ ಮಗನಾದ ಪವನ್ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಲೋಕಸಭೆ ಎಲೆಕ್ಷನ್ಗೆ ಬರ್ತಾ ಇದ್ದಾನೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು. ನಿಮಗೆಲ್ಲ ಗೊತ್ತಿದೆ, ಈ ಒಂದು ಭಾಗದಲ್ಲಿ ನೀರು ಇರೋವಾಗ ನೀರು ಕೊಟ್ಟಿದ್ದೇವೆ, ದಾರಿ ದೀಪ ಇದ್ದಾರೆ ದಾರಿ ದೀಪ ಕೊಟ್ಟಿದ್ದೇವೆ, ರಸ್ತೆ ಇಲ್ಲದಾಗ ರಸ್ತೆ ಮಾಡಿಕೊಟ್ಟಿದ್ದೇವೆ, ಸ್ಯಾನಿಟರಿ ಇದ್ದಾರೆ ಸ್ಯಾನಿಟರಿ ಮಾಡಿಕೊಟ್ಟಿದ್ದೇವೆ, ಅನೇಕ ಜನರು ಮುಂದುವರೆಗೆ ನಾವು ಸ್ಪಂದಿಸಿದ್ದೇವೆ, ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದೇವೆ. ನಿಮ್ಮೆಲ್ಲರ ಒಂದು ಕಷ್ಟವು ನಮ್ಮ ಕಷ್ಟ ಎಂದು ನಾವು ಭಾವಿಸಿ ಒಂದು ನೀವು ಇವತ್ತು ಹೋರಾಟ ಮಾಡಿದ್ರೆ ಅದು ಬೇರೆ ಯಾವ ಒಂದು ಸರ್ಕಾರದ ಶಕ್ತಿ ಅಲ್ಲ, ನಮ್ಮ ಸ್ವಂತ ಹಣದಿಂದ ನಾವು ಮಾಡಿದ್ದೇವೆ ಅಂತ ಹೆಮ್ಮೆಯಿಂದ ಇವತ್ತು ವೇದಿಕೆ ಮುಂದೆ ನಿಮ್ಗೆಲ್ಲ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇದೇ ಏನು ನಿಮ್ಮ ಪ್ರೀತಿ ವಾತ್ಸಲ್ಯ ನಮ್ಮ ಮೇಲಿದೆ, ಇದೇ ಪ್ರೀತಿ ವಾತ್ಸಲ್ಯ ನಮ್ಮ ಮಗನಾದ ಪವನ್ ಮೇಲೆ ಕೂಡ ಇರಬೇಕು ಅಂತ ಹೇಳ್ತಾ ಅದೆಲ್ಲರೂ ಮತ್ತೊಮ್ಮೆ ನನ್ನ ಶಿರಸಾರ ನಮನಗಳನ್ನು ಹೇಳ್ತಾ ನಾನು ಮಾತು ಮುಗಿಸಿ ಜೈ ಕರ್ನಾಟಕ.